ಇಂಡಸ್ಟ್ರಿನಲ್ಲಿ ಸುಮಾರು 30 ವರ್ಷಗಳಿಂದ ನೀವಿದ್ದೀರಿ ಸರ್. ಆ ಕಾರಣಕ್ಕಾಗಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಒಂದು ಇನ್ಸಿಡೆಂಟ್ ಆಯಿತು. ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ, ಒಬ್ಬ ಸೂಪರ್ ಸ್ಟಾರ್ ಆಗಿದ್ದವರು, ಒಳ್ಳೆ ಫ್ಯಾನ್ ಬೇಸ್ ಇದ್ದಂಥ ವ್ಯಕ್ತಿ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗ್ತಾರೆ. ಇದು ಚಿತ್ರರಂಗದ ಮೇಲೆ ಅಥವಾ ಸ್ಯಾಂಡಲ್ವುಡ್ನ ನೋಡುವಂಥ ಅಭಿಮಾನಿಗಳಿರ್ತಾರೆ, ಸ್ಯಾಂಡಲ್ವುಡ್ನ ಇಂಥ ದೃಷ್ಟಿಯಿಂದ ನೋಡುವಂಥ ಅಭಿಮಾನಿ, ಅವ್ರ ಮೇಲೆ ಇದು ಪ್ರಭಾವ ಬೀರಿದೆ ಅಂತ ನಿಮ್ಗನ್ಸುತ್ತೆ? ಒಬ್ಬ ನಟ ಆಗಿ ಕಾಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಈ ಘಟನೆ? ಇಲ್ಲ, ಏನಂದರೆ ಎಲ್ರಿಗೂ ನೋವಾಗಿದೆ. ಆ್ಯಕ್ಚುಲಿ ಒಂದಂತೂ ಸತ್ಯ, ಇಂಡಸ್ಟ್ರಿಲಿ ಇರೋರಿಗೂ ತುಂಬ ಹರ್ಟ್ ಆಗಿದೆ, ನೋವಾಗಿದೆ. ಬಿಕಾಸ್ ಇಟ್ ಇಸ್ ಎ ಫ್ಯಾಮಿಲಿ. ಎಲ್ಲ ಫ್ಯಾಮಿಲಿ ಯಾರದೇ ತಪ್ಪಾಗಲಿ ಸರಿಯಾಗಲಿ ಒಂದು ನೋವಂತೂ ಹಾಗೆ ಆಗುತ್ತೆ. ಜನಗಳಿಗೂ ಒಂಥರ ಇದಾಗಿದೆ, ಅಯ್ಯೋ ಇದು ಆಗಬಾರ್ದಾಗಿತ್ತಪ್ಪ ಅಂತ ಎಲ್ರಿಗೂ ಇದೆ ಅಲ್ವಾ? ಅದಂತೂ ಎಲ್ರಿಗೂ ಆಗಿದೆ ಅದು. ಆ್ಯಕ್ಚುಲಿ ಮಿಕ್ಕಿದ್ದೆಲ್ಲ ಏನಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನು ನಮ್ಗೇನು ಗೊತ್ತಿಲ್ಲ, ನೀವೇನು ತೋರಿಸಿದ್ರು ಅದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಜಡ್ಜ್ಮೆಂಟ್ ಎಲ್ಲ ಹಾಕಾಗಲ್ಲ ಈ ವಿಷಯದಲ್ಲಿ, ಇವ್ರು ಸರಿ ಇವ್ರು ತಪ್ಪು ಅಂತ ನನಗೆ ಹೇಳೋದಕ್ಕೆ. ಯಾಕಂದರೆ ಸಿಸ್ಟಮ್ ಇದೆ, ಕೋರ್ಟ್ ಇದೆ, ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಿದೆ. ಸೊ ಇದೆಲ್ಲ ಬರುತ್ತೆ ಸದ್ಯದಲ್ಲೇ ಅಲ್ವಾ? ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು ನಾವು ಅಲ್ವಾ? ಒಂದು ಸತಿ ನಾವು ಕೋರ್ಟಿಗೆ ಆ ಗೌರವ ಕೊಟ್ಟು ಅವರೆಲ್ಲ ಇನ್ವೆಸ್ಟಿಗೇಷನ್ ಮೇಲೆ ಎಲ್ಲ ಎನ್ಕ್ವೈರಿ ಆದಮೇಲೆ ಎಲ್ಲ ಇದಾದ್ರ ಮೇಲೆ ಖಂಡಿತ ಒಂದು ರಿಸಲ್ಟ್ ಬರುತ್ತೆ ಅಲ್ವಾ? ಸೊ ಅದನ್ನು ನಾವು ಕಾಯ್ಬೇಕಷ್ಟೇ. ಇವಾಗ ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಇವಾಗ. ರೈಟ್.